ಭಾಷೆಯಿಲ್ಲೇ ಯದಾ ಯದಾ ಹಿ. ಅಮ್ಮ, ಇನ್ನು 2 ಗಂಟೆಯಲ್ಲಿ ಡಾಕ್ಟರ್ ಸುಚಿತ್ರ ಅವರು ಬಂದ್ಬಿಡ್ತಾರೆ ಅಂತ ಹೇಳಿದ್ದೆ. ನೀನು ಫೋನ್ ಮಾಡಿ ಈಗ 3 ಗಂಟೆ ಆಗೋಯ್ತು. ಅವ್ರು ಇನ್ನೂ ಬಂದೇ ಇಲ್ವಲ್ಲಮ್ಮ? 1 ನಿಮಿಷ ಇರು, ನಾನು ಕಾಲ್ ಮಾಡ್ತೀನಿ. ಮಾಡು. ಹಲೋ ಡಾಕ್ಟರ್, ಡಾಕ್ಟರ್ ಎಲ್ಲಿದ್ದೀರಾ? ಹಲೋ ಡಾಕ್ಟರ್, ನನ್ನ ಮಾತು ಕೇಳಿಸ್ತಿದ್ಯಾ? ಅಮ್ಮ, ಸ್ಪೀಕರ್ ಫೋನ್ಗೆ ಹಾಕು. ಹಾ. ಹಲೋ ಡಾಕ್ಟರ್, ಕೇಳಿಸ್ತಾ ಇದೆಯಾ? ಈಗ ನೀವೆಲ್ಲಿದ್ದೀರಾ? ಕರ್ಣ, ನಮ್ಮ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತಪ್ಪ. ಯಾಕೆ ಡಾಕ್ಟರ್, ಏನಾಯ್ತು? ನನ್ ಸಾಕ್ಷಿ ಸಮೇತ ಅಲ್ಲಿಗೆ ಬರ್ತಾ ಇರೋ ವಿಷಯ ಆ ರಾಕಿಗೆ ಹೇಗ್ ಗೊತ್ತಾಯ್ತೋ ನಂಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಅವನ್ ಊರಾಚೆನೆ ಬಂದು ನನ್ನ ಅಡ್ಡ ಹಾಕ್ದ. ಕೊಲೆ ಮಾಡ್ತೀನಿ ಅಂತ ನನ್ನ ಎದುರಿಸಿ ಆ ಡಾಕ್ಯುಮೆಂಟ್ನೆಲ್ಲ ನನ್ನ ಕಣ್ಣೆದ್ರಿಗೆ ಸುಟ್ಟಾಕ್ಬಿಟ್ಟ. ಛೇ, ಅಲ್ಲ ಡಾಕ್ಟರ್, ಅವನು ಅಲ್ಲಿಗೆ ಹೇಗೆ ಬರೋದಿಕ್ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಹಾಳಾದ್ದು ಆ ಡಾಕ್ಯುಮೆಂಟ್ಸ್ದು ಒಂದು ಫೋಟೋ ಕಾಪಿ ಕೂಡ ನಂಗೆ ಇಟ್ಕೊಳಕ್ ಗೊತ್ತಾಗ್ಲಿಲ್ಲ. ಅವನು ಬುದ್ಧಿ ಕಲಿಸ್ಬೇಕು ಅನ್ನೋ ಆತ್ರದಲ್ಲಿ ಹಾಗೆ ಬಂದ್ಬಿಟ್ಟೆ. ಇಲ್ಲಿ ನೋಡಿದ್ರೆ ಅವನೇ ನನಗೆ ಗನ್ ತೋರಿಸಿ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಕಿತ್ಕೊಂಡ್ಬಿಟ್ಟ. ನಾನೊಬ್ಳೆ ಇಲ್ಲಿ ಏನು ಮಾಡಕ್ ಆಗ್ಲಿಲ್ಲ ಭಾಗ್ಯಮ್ಮ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಡಾಕ್ಟರ್, ನಿಮಗೇನು ಆಗಿಲ್ಲ ತಾನೆ? ನೀವು ಹುಷಾರಾಗಿದ್ದೀರಾ? ಈಗ ನೀವೆಲ್ಲಿದ್ದೀರಾ? ದೇವ್ರ ದಯದಿಂದ ನನ್ಗೇನು ಆಗಿಲ್ಲ ಕರ್ಣ. ನನ್ನ ಕೈಯಿಂದ ಆ ಸಾಕ್ಷಿನ ಉಳಿಸ್ಕೊಳಕ್ ಆಗ್ಲಿಲ್ಲ. ಕರ್ಣ, ನೀನ್ ಮಾತ್ರ ಅವ್ರನ್ನ ಸುಮ್ಮನೆ ಬಿಡ್ಬೇಡಪ್ಪ. ನ್ಯಾಯ ಧರ್ಮ ಅಂತ ನಡ್ಕೊಂಡು ಹೋಗೋರ್ಗೆ ಇದು ಕಾಲ ಅಲ್ಲಪ್ಪ. ಇಂಥವ್ರನ್ನ ಮಟ್ಟ ಹಾಕ್ಬೇಕು ಅಂದ್ರೆ ಅವ್ರ ದಾರಿಲೇ ಹೋಗಿ ಅವ್ರನ್ನ ತುಳಿಬೇಕು. ಬಿಡ್ಬೇಡ ಕರ್ಣ, ಯಾವುದೇ ಕಾರಣಕ್ಕೂ ಅವನನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ. ಡಾಕ್ಟರ್, ತಪ್ಪು ನಮ್ದೇ. ಇದನ್ನ ತೀರಾ ಸಣ್ಣ ವಿಷಯ ಅಂತ ತಗೊಂಡ್ಬಿಟ್ವಿ. ಇವತ್ತೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನೀವು ನಿಮ್ಮ ಜೀವನನೇ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇತ್ತು. ಗೊತ್ತಿಲ್ಲದೆ ನಿಮ್ಮನ್ನ ಅಪಾಯಕ್ಕೆ ತಳ್ಳಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಡಾಕ್ಟರ್, ಮೊದಲು ನೀವು ಮನೆಗೆ ಹೋಗಿ, ಇದನ್ನೆಲ್ಲ ನಾವು ನೋಡ್ಕೊಳ್ತೀವಿ. ಸರಿ ಡಾಕ್ಟರ್. ಇದೇನೋ ಹೀಗಾಯ್ತು? ಅಲ್ಲ, ಆ ರಾಕೇಶನ್ಗೆ ನಮ್ ವಿಚಾರ ಎಲ್ಲ ಹೇಗ್ ಗೊತ್ತಾಯ್ತು ಅಂತ? ಅಮ್ಮ, ತಪ್ಪು ನಮ್ದೆ. ಯಾವ ವಿಚಾರ ಎಲ್ಲಿ ಮಾತಾಡಬೇಕು ಅನ್ನೋ ಪ್ರಜ್ಞೆ ನಮಗಿರಬೇಕಾಗಿತ್ತು. ಇಷ್ಟಕ್ಕೂ ನಾನೇ ಖುದ್ದಾಗಿ ಹೋಗಿ ಅವರನ್ನ ಕರ್ಕೊಂಡು ಬರ್ತೀನಿ ಅಂತ ನಿನಗೆ ಹೇಳಿದ್ದೆ ತಾನೆ? ನೀನೇ ಬೇಡ ಅಂತ ತಡೆದೆ. ಈಗ ನೋಡು, ಮತ್ತೆ ಎಲ್ಲ ತಲೆ ಕೆಳಗಾಗೋಯ್ತು. ತಪ್ಪು ಮಾಡ್ಬಿಟ್ಟೆ ಕಣ, ತಪ್ಪು ಮಾಡ್ಬಿಟ್ಟೆ. ಆತರ ಬಿದ್ದು ನಾನೇ ಎಲ್ಲ ಹಾಳು ಮಾಡ್ಬಿಟ್ಟೆ. ಇದ್ದದ್ದು ಸಾಕ್ಷಿನೂ ಹೊರಟೋಯ್ತಲ್ಲೋ, ಈಗೇನೋ ಮಾಡೋದು? ಹೋಗ್ಲಿ ಬಿಡಮ್ಮ. ಆಗ ಹೋಗಿರೋದ್ರ ಬಗ್ಗೆ ನಾವು ಎಷ್ಟೇ ತಲೆ ಚಚ್ಕೊಂಡ್ರು ಅಷ್ಟೇನೆ. ಪಾಪಿ ಚಿರಾಯು ಅಂತ ಹೇಳ್ತಾರಲ್ಲ, ಅದು ಇದಕ್ಕೆ ಇರಬಹುದು. ಬಹುಶಃ ಅವನ ಪಾಪದ ಕೊಡ ಇನ್ನೂ ತುಂಬಿಲ್ಲ ಅಂತ ಕಾಣಿಸುತ್ತೆ. ಕೆಟ್ಟವ್ರಿಗೆ 100 ದಾರಿ ಇರುವಾಗ ಆ ದೇವರು ಒಳ್ಳೆಯವ್ರಿಗೆ 1 ದಾರಿನಾದರೂ ತೋರಿಸ್ತಾನೆ.
ಖಂಡಿತ ತೋರಿಸ್ತಾನೆ. ನಾವು ಕಾಯೋಣ. ಇನ್ನು ಅವನು ಹೇಗೆಲ್ಲ ತಪ್ಪಿಸ್ಕೊತಾನೋ ನಾನು ನೋಡ್ತೀನಿ. ತಾತ, ಈಗ ಹೇಗಿದ್ದೀರಾ? ಪರವಾಗಿಲ್ಲ ಕಣಮ್ಮ, ಈಗ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದೀನಿ. ಯಾಕಮ್ಮ ಅಳ್ತಾ ಇದೀಯಾ? ತಾತ, ಇದೆಲ್ಲ ಆಗಿದ್ದು ನನ್ನಿಂದ. ನನ್ನ ಹಠ, ನನ್ನ ದ್ವೇಷ ನಿಮ್ಮನ್ನ ಈ ಪರಿಸ್ಥಿತಿಗೆ ತಂದ್ಬಿಡ್ತು. ನಾನೇನ್ ತಪ್ಪು ಮಾಡಿದೆ ಅಂತ ನನಗರ್ಥ ಆಯ್ತು ತಾತ. ಇನ್ ಮುಂದೆ ನಿಮ್ ಮನ್ಸಿಗೆ ನೋವು ಕೊಡೋ ಅಂತ ಕೆಲ್ಸ ನಾನ್ ಮಾಡಲ್ಲ ತಾತ. ನಾನೊಂದು ನಿರ್ಧಾರ ಮಾಡಿದ್ದೀನಿ. ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ. ಇನ್ ಮುಂದೆ ನನ್ನ ಗಂಡನ ಜೊತೆನೇ ಇರ್ತೀನಿ. ಸಂತೋಷ ಕಣಮ್ಮ, ತುಂಬಾನೇ ಸಂತೋಷ ಕಣಮ್ಮ. ಪದ್ಮಿನಿ, ನೀನ್ ನಮಗ್ ಭಾರ ಅಲ್ಲ ಕಣೆ. ನೀನ್ ನಿರ್ಧಾರ ಮಾಡಿದ್ಯಾ ಅಂತ ನಾವು ನಿನ್ನ ಹಾಗೆ ಕಳ್ಸಕ್ ಆಗೋದಿಲ್ಲ. ನಿನ್ ಗಂಡನ್ ಮನೆಯವರು ಮರ್ಯಾದೆಯಾಗಿ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಬೇಡ್ಕೊಂಡ್ರೆ ಮಾತ್ರ ನಿನ್ನ ಕಳ್ಸ್ಕೊಡೋದು ಕಣೆ. ಅವ್ರು ಖಂಡಿತ ಬಂದೇ ಬರ್ತಾರೆ ಅಜ್ಜಿ. ಯಾಕಂದ್ರೆ ಅವ್ರ ಬಂಡವಾಳ ಎಲ್ಲ ನನ್ನ ಹತ್ರ ಇದೆ. ನಾನು ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂದ್ರೆ ನಕುಲ್ ಜೈಲಿಗೆ ಹೋಗ್ತಾನೆ. ಅವನಿಗೋಸ್ಕರನಾದ್ರೂ ನಾಗು ವಂಶದವರು ನಿಮ್ ನೆರಳು ಬೇಡ್ಕೊಂಡು ಬಂದೇ ಬರ್ತಾರೆ, ಬರ್ಲೇಬೇಕು. ಅವ್ರಿಗೆ ನನ್ನನ್ನು ಕರ್ಕೊಂಡು ಹೋಗದೆ